ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ ಗುರುಗಳೇ. ಅರ್ಥ ಆಗೋ ಕಾಲ ಭಾಳ ಹತ್ತಿರದಲ್ಲೇ ಇದೆ. ಏನಾಯ್ತು ಗುರುಗಳೇ? ಒಂದು ದೊಡ್ಡ ಗಂಡಾಂತರ ಗೋಚರಿಸ್ತಾ ಇದೆ ತಾಯಿ. ಹೇಳಬಹುದಾ ಇಲ್ಲ ಈ ವಿಷಯನ ಇಲ್ಲಿಗೆ ಮುಗಿಸೋಣವಾ? ಇಲ್ಲ ಗುರುಗಳೇ, ಅದೇನು ಅಂತ ಹೇಳಿ. ಕೆಲವೊಂದನ್ನು ಕೇಳದೇ ಇದ್ರೇ ಒಳ್ಳೆಯದು ತಾಯಿ. ಆದರೆ ಸಮಸ್ಯೆ ಏನು ಅಂತ ಗೊತ್ತಾದರೆ ತಾನೇ ನಾವು ಅದಕ್ಕೆ ಪರಿಹಾರ ಕಂಡ್ಕೋಬೋದು. ಇದಕ್ಕೆ ಪರಿಹಾರನೇ ನಿಮ್ಮ ಸೊಸೆ. ಅವಳೇ ಎಲ್ಲ ನೋಡ್ಕೋತಾಳೆ. ಆದರೆ ಒಂದು ಅಪಾಯ ನಿಮ್ಮ ಮನೆ ಕಾಡೋದಕ್ಕೆ ಕಾಯ್ತಾ ಇದೆ. ರಣ ಹದ್ದಿನಂತೆ ನಿಮ್ಮ ಮನೆ ಸುತ್ತುತ್ತಾನೇ ಇದೆ. ಸಂದರ್ಭ ಸಿಕ್ಕಿದ್ರೆ ಕುಕ್ಕಿ ತಿನ್ನೋದಕ್ಕೆ ಕಾಯ್ತಾ ಇದೆ. ನೀವು ಹೇಳ್ತಿರೋದು ನೋಡಿದ್ರೆ ಭಯ ಆಗ್ತಿದೆ ಗುರುಗಳೇ. ಭಯ ಬೇಡ. ಸತ್ಯ ನಿಮ್ಮ ಜೊತೆ ಇರಬೇಕಾದ್ರೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಏನೇ ಸಂದರ್ಭ ಬಂದರೂ ಹೆದರಿಸೋದಕ್ಕೆ ಧೈರ್ಯವಾಗಿರಿ. ಸಮಾಧಾನದಿಂದ ಯೋಚನೆ ಮಾಡಿ. ನಿಮ್ಮ ಸೊಸೆ ನಿಮ್ಮ ಜೊತೆ ಇರ್ತಾಳೆ, ನೀವು ಅವಳ ಜೊತೆ ಇರಿ. ಎಲ್ಲ ಒಳ್ಳೆಯದಾಗಲಿ. ಗುರುಗಳು ನಮ್ಮ ಮನೆಗೆ ಒಂದು ಅಪಾಯ ಕಾದಿದೆ ಅಂತ ಹೇಳಿದ್ರು. ಏನಿರ್ಬೋದು ಲಕ್ಷ್ಮಿ? ಯೋಚನೆ ಮಾಡಬೇಡಿ ಸೀತಮ್ಮ. ಗುರುಗಳು ಹೇಳಿದ್ರಲ್ಲ, ನಿಮ್ಮ ಸೊಸೆ ನಿಮ್ಮ ಜೊತೆ ಇರೋವರೆಗೂ ಯಾವುದೇ ಅಪಾಯ ಇಲ್ಲ ಅಂತ. ಸೊ ಚಿಂತೆ ಮಾಡಬೇಡಿ. ಆದರೂ ಭಯ ಆಗ್ತಿದೆ ಲಕ್ಷ್ಮಿ. ಯಾವ ಗಂಡಾಂತರ ಕಾದಿದೆಯೋ ಏನೋ. ಅತ್ತೆ, ಅತ್ತೆ, ನೀನು ಇಷ್ಟೊಂದು ಖುಷಿಯಾಗಿದ್ದೀಯಾ? ಸೀತಾ ಅವ್ರು ಫೋನ್ ಮಾಡಿದ್ರು ಅತ್ತೆ. ಸೀತಮ್ಮ ಫೋನ್ ಮಾಡಿದ್ರಾ? ಅವ್ರು ಹಾಗೆಲ್ಲ ಮಾಡಲ್ ಬಂದ? ನನಗೂ ಅದೇ ಆಶ್ಚರ್ಯ ಆಗಿದ್ದು. ಸತ್ಯನ ಬಗ್ಗೆ ಹೇಳೋದಕ್ಕೆ, ಅವಳ ಬಗ್ಗೆ ಕೇಳೋದಕ್ಕೇ ಫೋನ್ ಮಾಡಿದ್ರು. ಅತ್ತೆ, ಸಂತೋಷಕ್ಕೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹೇಳೋಕೆ ಕೇಳೋಕೆ ಅದೇನು ಹೇಳ್ತಿದ್ದೀಯ ಜಾನಕಿ? ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಸೀತಮ್ಮ ಫೋನ್ ಮಾಡಿದವ್ರೆ ಸತ್ಯನ್ ರಾಶಿ ನಕ್ಷತ್ರ ಕೇಳಿದ್ರು. ನಾನು ಯಾಕೆ ಅಂತ ಕೇಳಿದ್ದಕ್ಕೆ ಅವಳ ಹೆಸರಲ್ಲಿ ಅರ್ಚನೆ ಮಾಡ್ಸೋಕೆ ಅಂದರು. ನನಗಂತೂ ನಂಬಕ್ಕೆ ಆಗಲಿಲ್ಲ ಅತ್ತೆ. ಏನಂತೆ? ಇನ್ನೊಂದ್ಸಲ ಹೇಳು. ಸತ್ಯನ ರಾಶಿ ನಕ್ಷತ್ರ ಕೇಳಿದ್ರು ಅತ್ತೆ, ಅರ್ಚನೆ ಮಾಡಿಸೋದಕ್ಕೆ. ಸೀತಮ್ಮನ ಬಾಯಿಲಿ ಸತ್ಯನ ಬಗ್ಗೆ ಕಾಳ್ಚಿನ ನಂಬೋಕೆ ಆಗ್ತಿಲ್ವಲ್ಲೇ? ಅಷ್ಟೇ ಅಲ್ಲ ಅತ್ತೆ, ಸತ್ಯಂಗೆ 2 ದಿನದಿಂದ ಹುಷಾರಿಲ್ವಂತೆ. ಜ್ವರ ಬಂದಿದೆ ಅಂತೆ. ಮನೆಯವರೆಲ್ಲ ನೋಡ್ಕೋತಿದ್ದಾರೆ ಅಂತ ಹೇಳಿದ್ರು. ನನಗನ್ಸುತ್ತೆ ಸೀತಾ ಅವರೇ ಅವಳು ಆರೈಕೆ ಮಾಡ್ತಿದ್ದಾರೆ ಅಂತ. ಅವ್ರ ಧ್ವನಿಲಿ ಆ ಕಾಳಜಿ ಇತ್ತು ಅತ್ತೆ. ಸತ್ಯಂಗೆ ಹುಷಾರಿಲ್ವಂತ? ಏನಾಯ್ತಂತೆ? ಗಾಬರಿ ಪಡೋ ಅಂಥದ್ದು ಏನೂ ಇಲ್ವಂತೆ, ಜ್ವರ ಅಷ್ಟೇ. ಈಗ ಹುಷಾರಾಗಿದ್ದಾಳಂತೆ. ಹಾಂ, ನಾವು ಒಂದ್ಸಲ ನೋಡ್ಕೊಂಡು ಬರೋಣ ಜಾನಕಿ. ನಾನು ಅದನ್ನೇ ಹೇಳಿದೆ ಅತ್ತೆ ಅವ್ರಿಗೆ. ಅವ್ರು ಅದಕ್ಕೆ ಹುಷಾರಿಲ್ಲ ಅಂತ ಬರೋದೇನು ಬೇಕಾಗಿಲ್ಲ, ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ, ಬಿಡುವಾದಾಗ ಬಂದು ಹೋಗಿ ಅಂತ ಹೇಳಿದ್ರು. ಕಡೆಗೂ ಆ ದೇವರು ಕಣ್ಬಿಟ್ಬಿಟ್ನಲ್ಲಮ್ಮ. ನಮ್ಮ ಸತ್ಯನ ಜೀವನ ಒಂದು ಹಂತಕ್ಕೆ ಬಂತು. ಹಾಗಾದರೆ ಅವ್ರ ಗಂಡನ ಮನೇಲಿ ಸತ್ಯನ ಎಲ್ಲರೂ ಮೆಚ್ಕೊಂಡಿದ್ದಾರೆ ಅಂದಾಗಾಯ್ತು. ಅವ್ರ ಅತ್ತೆನೇ ಅವಳನ್ನ ಮೆಚ್ಕೊಂಡು ಇಷ್ಟೊಂದು ಕಾಳಜಿ ಮಾಡಿದ್ದಾರೆ ಅಂದರೆ ಇನ್ನೇನೇ ಬೇಕು ನಮಗೆ?
ಗಂಡು ಬೀರಿ ಥರ ಬೆಳೆದ ಹುಡುಗಿ ಅತ್ತೆ. ಗಂಡನ ಮನೆಗೆ ಹೋದ್ಮೇಲೆ ಹೇಗೋ ಏನೋ ಅಂತ ಆತಂಕ ಇತ್ತು. ಈಗ ನೋಡಿದ್ರೆ ಎಲ್ಲ ಒಳ್ಳೇದಾಗ್ತಿದೆ ಅತ್ತೆ. ಸತ್ಯನ ಒಳ್ಳೆ ಮನಸ್ಸಿಗೆ ಆ ದೇವರು ಅವಳ ಕೈ ಬಿಡಲಿಲ್ಲ. ಅವಳು ಸುಖವಾಗಿ ನೆಮ್ಮದಿಯಾಗಿರಲಿ ಅನ್ನೋದಷ್ಟೇ ನನ್ನ ಬಯಕೆಮ್ಮ. ಇಲ್ಲೇ ಇದ್ದಾಳೆ. ಸರಿಯಾಗಿ ಪಟಾಯಿಸ್ಕೋಬೇಕು. ಸತ್ಯನ ಬಗ್ಗೆ ಇವ್ರ ಹತ್ರ ಸುಳ್ಳು ಹೇಳಬೇಕು. ಸತ್ಯನ ಹೊತ್ಕೊಂಡು ಮೆರೆಸ್ತಾರಲ್ಲ, ಮೆರೆಸ್ಲಿ. ಇವತ್ತು ನಾನಿಡೋ ಪಿನ್ನಿಗೆ ಎಲ್ಲರೂ ಶಾಕ್ ಆಗಬೇಕು. ಹಾಗೆ ಮಾಡ್ತೀನಿ. ನಿಮ್ಮ ಮನೆ ಗಂಡಂತ್ರ ಇವಳೇ ಇರಬೇಕು ಸೀತಮ್ಮ. ಇವಳೇ ಅಲ್ವಾ ಅವತ್ತು ಮದುವೆ ದಿನ ಓಡೋಗಿ ನಿಮ್ಮ ಮನೆ ಮಾನ ಮರ್ಯಾದೆನ ಬೀದಿಗೆ ತಂದಿಟ್ಟಿದ್ದು. ಅತ್ತೆ, ಆಶೀರ್ವಾದ ಮಾಡಿ. ಇರ್ಲಮ್ಮ, ಒಳ್ಳೇದಾಗ್ಲಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೀತಮ್ಮ, ನೀವು ಮಾತಾಡ್ಸ್ಕೊಂಬನ್ನಿ, ನಾನು ಆಮೇಲೆ ಸಿಗ್ತೀನಿ. ಅತ್ತೆ, ಸತ್ಯ ಬಂದಿಲ್ವಾ? ಅವಳೆಲ್ಲಿ ಬರ್ತಾಳೆ? ದೇವಸ್ಥಾನ ಅಂದರೆ ಅವಳು ಭಯ ಭಕ್ತಿನೇ ಇಲ್ಲ. ನೀವು ನೋಡಿದ್ರೆ ಪೂಜೆ ಹವನ ಅಂತ ತುಂಬ ಸಂಪ್ರದಾಯವಾಗಿರ್ತೀರ. ಆದರೆ ಅವಳು ಡೆಡ್ ಆಪೋಸಿಟ್. ಅವಳು ನಿಮ್ಮ ಮನೆ ಸೊಸೆಯಾಗಿ ಬಂದು ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಅತ್ತೆ. ನಾನು ಮಾಡಿದ ತಪ್ಪಿಂದ ನೀವು ಅನುಭವಿಸೋ ಥರ ಆಯಿತು. ಸಾರಿ ಅತ್ತೆ. ಏನೋ ಹೇಳ್ದೆ ಸುಮ್ಮನೆ ಇದ್ದಾರೆ ಅಂದರೆ ನನ್ನ ಮಾತು ವರ್ಕ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಅತ್ತೆ, ತಂಗಿ ಬಗ್ಗೆ ಈ ರೀತಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಳು ನನ್ನ ತಂಗಿನೇ. ಅವಳ ಮೇಲೆ ಪ್ರೀತಿನೂ ಇದೆ. ಹಾಗಂತ ಅವಳು ಮಾಡೋ ಕೆಟ್ಟ ಕೆಲಸಗಳನ್ನ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಅತ್ತೆ? ಹೆಣ್ಮಕ್ಳು ಹೇಗಿರಬೇಕೋ ಹಾಗಿದ್ರೇ ಚಂದ. ವಿಷಯ ಏನು ಅಂತ ಹೇಳು. ಅದೇ ಅತ್ತೆ, ಸತ್ಯ ನಿಮ್ಮ ಮನೆ ಸೊಸೆ ಆಗೋಕ್ಕೆ ಲಾಯಕೆ ಇಲ್ಲ. ಕಾರ್ತಿಕ್ಕಿಗೆ ಇನ್ನೂ ಒಳ್ಳೆ ಹುಡುಗಿ ಸಿಕ್ಕಿರೋಳು. ನೀವು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು. ನಾನು ಹೋಗಿದ ತಕ್ಷಣ ನೀವು ಅವಳನ್ನ ಸೊಸೆ ಮಾಡಿಕೊಂಡು ತುಂಬ ತಪ್ಪು ಮಾಡಿದ್ರಿ ಅನ್ಸುತ್ತೆ. ಇವಾಗ ನಿಮಗೂ ಹಾಗೆ ಅನಿಸ್ತಿರುತ್ತೆ. ಆಮೇಲೆ ಸತ್ಯನ ಹೇರ್ ಸ್ಟೈಲು, ಅವಳ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನೋಡಿಕೊಂಡು ಜನಗಳು ನಿಮ್ಮ ಹಿಂದೆ ಆಡ್ಕೋತಾ ಇದ್ದಾರೆ ಅನ್ಸುತ್ತೆ ಅಲ್ವಾ? ಪಾಪ, ನಿಮಗೆ ಅದೆಷ್ಟು ಕಷ್ಟ ಆಗ್ತಿದೆಯೋ ಏನೋ, ಅವಳ ಮೇಲೆ ಎಷ್ಟು ಕೋಪ ಇದೆಯೋ ಏನೋ, ಅದು ನನಗೂ ಅರ್ಥ ಆಗ್ತಿದೆ. ಆದರೆ ಏನು ಮಾಡೋದು? ಇವಾಗ ಅನುಕಂಪ ತೋರ್ಸೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಾನು ಇಷ್ಟೊಂದು ಹೇಳ್ತಿದ್ರು ಈ ಮುಟ್ಕಿ ಏನು ಹೇಳ್ತಾನೆ ಇಲ್ವಲ್ಲ? ಮುಗಿತಾ ನಿನ್ನ ಮಾತು, ಅಥವಾ ಇನ್ನೂ ಏನಾದರೂ ಉಳ್ಕೊಂಡಿದೆಯೋ? ಅಲ್ಲ ಅತ್ತೆ, ಅದು ನನ್ನ ಸೊಸೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ನೀನು ಯಾವಳೆ? ಅವಳ ಸಂಸ್ಕಾರದ ಬಗ್ಗೆ ಮಾತಾಡೋದಕ್ಕೆ ನಿನಗೇನು ಸಂಸ್ಕಾರ ಇದೆ? ಮದುವೆ ಮಂಟಪದಿಂದ ಓಡಿ ಹೋದ ನೀನೆಲ್ಲಿ? ಮನೆ ಮರ್ಯಾದೆ ಕಾಪಾಡೋದಕ್ಕೆ ಮದುವೆ ಆದ ಅವಳೆಲ್ಲಿ? ಇನ್ನು ಒಂದೇ ಒಂದು ಮಾತು ನನ್ನ ಸೊಸೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ದುಡ್ಡಿನ ಆಸೆಗೆ ಹಸೆ ಮನೆಯಿಂದ ಎದ್ದು ಓಡ್ ಹೋದವಳು ನೀನು. ಸತ್ಯನ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ? ನಿನ್ನ ಮೋಡಿ ಮಾತನ್ನ ಮತ್ತೆ ನಾನು ನಂಬ್ತೀನಿ ಅಂತ ಅನ್ಕೋಬೇಡ. ನಿನ್ನ ಕೆಟ್ಟ ಉದ್ದೇಶ, ಕೆಟ್ಟ ಮನಸ್ಸು ಎಲ್ಲ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಒಂದ್ಸಲ ಮಾಡಿದ ತಪ್ಪನ್ನು ನಾನು ಮತ್ತೆ ಮಾಡ್ತೀನಿ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನನ್ನ ಸೊಸೆ ನನ್ನ ಮಧ್ಯೆ ತಂದಿಡಕ್ಕೆ ನೋಡಬೇಡ. ಅದು ಈ ಜನ್ಮದಲ್ಲಿ ನಿನಗೆ ಸಾಧ್ಯ ಇಲ್ಲ. ಅಲ್ಲ ಅತ್ತೆ, ಏನಂದೆ ನೀನು? ಸತ್ಯ ನಮ್ಮ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತನಾ? ನಿನಗಿಂತ 1000 ಪಾಲು ಮೇಲು ಕಣೆ ಅವಳು. ಅವಳಿಗೆ ನೀನೆಲ್ಲಿ ಹೋಲಿಕೆ? ಎಲ್ಲಿವರೆಗೂ ಕೋಟೆ ಮನೆಯಲ್ಲಿ ಸತ್ಯ ಇರ್ತಾಳೋ ಅಲ್ಲಿವರೆಗೂ ಆ ಕೋಟೆ ಮನೆಯನ್ನ ಯಾರು ಏನೂ ಮಾಡೋಕ್ಕಾಗಲ್ಲ.
ಅವಳು ನಮ್ಮನೆ ಶಕ್ತಿ. ಇನ್ನೊಂದು ಸಲ ಏನಾದರೂ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ, ಹುಷಾರ್. ನನ್ನ ಮುಂದೆನೆ ಅವಳನ್ನ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಲ್ವಾ? ನಾನು ಏನು ಮಾಡಬಲ್ಲೆ ಅನ್ನೋದನ್ನ ಆದಷ್ಟು ಬೇಗ ನಿನಗೆ ಅರ್ಥ ಮಾಡಿಸ್ತೀನಿ. ಹೀಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾನು ನಿಮ್ಮ ಮನೆಗೆ ಬಂದು ಸೇರ್ಕೋಬೇಕು, ಆಗ ನಿಮಗೆಲ್ಲ ಅರ್ಥ ಮಾಡಿಸ್ತೀನಿ. ನೋಡ್ತಾ ಇರಿ, ನಿನ್ನ ಜೊತೆನೇ ಇತ್ತು ನೀನು ಮಾಡಿರೋ ಅವಮಾನಕ್ಕೆ ನಿನಗೆ ಸರಿಯಾಗಿ ಉತ್ತರ ಕೊಡ್ತೀನಿ ಸೀತಾ. ಇವತ್ತು ಆಡಿದ ಒಂದೊಂದು ಮಾತಿಗೂ ನೀನೇ ಬೆಲೆ ಕಟ್ತೀಯ. ದಿವ್ಯಾನೇ ಈ ಮನೆಗೆ ಕರೆಕ್ಟ್ ಅಂತ ಹೇಳಿ ಆ ಸತ್ಯನ ಆಚೆ ದಕ್ತೀಯ. ಗುರುಗಳು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ನಮ್ಮ ಮನೆಗೆ ಏನು ಆಪತ್ತು ಕಾಯ್ದಿದೆ ಅಂದರು. ಏನು ಆಪತ್ತಿರಬಹುದು? ಹೌದು, ದಿವ್ಯಾನೇ ನಮ್ಮ ಮನೆಗೆ ಬರೋ ಆಪತ್ತು. ಇಷ್ಟು ದಿನ ಅವಳಿಂದಾಗಿ ನಮ್ಮ ಮನೇಲಿ ಏನೇನೋ ನಡೆದು ಹೋಗಿದೆ. ಈಗ ಮತ್ತೆ ಅದೇನು ಕಷ್ಟ ಕೊಡಬೇಕು ಅಂದ್ಕೊಂಡಿದ್ದಾಳೋ ಏನೋ. ಸತ್ಯ ನೋಡಿದ್ರೆ ಅಕ್ಕ ಅಕ್ಕ ಅಂತ ಅವಳನ್ನು ಪ್ರೀತಿಯಿಂದ ನೋಡ್ತಾಳೆ. ನಿಮ್ಮಕ್ಕ ದಿವ್ಯನಿಂದ ಈ ಮನೆಗೆ ಆಪತ್ತಿದೆ ಅಂದರೆ ಸತ್ಯಂಗೆ ಬೇಜಾರಾಗಬಹುದು. ಈ ವಿಷಯನ ಬೇರೆ ರೀತಿಲಿ ಸತ್ಯಂಗೆ ಹೇಳಬೇಕು. ಸತ್ಯ ಯಾವತ್ತೂ ಕೋಟೆ ಮನೆಗೆ ಕೆಡಕಾಗಕ್ಕೆ ಬಿಡಲ್ಲ. ಅವಳೆಂಥವಳು ಅಂತ ಸತ್ಯಂಗೆ ಇನ್ನೂ ಗೊತ್ತಿಲ್ವಾ? ಗೊತ್ತಿದ್ರೂ ಏನು ಮಾಡೋಕ್ಕಾಗತ್ತೆ? ಪಾಪ, ಕರಳು ಬಳ್ಳಿ ಸಂಬಂಧ, ಒಡ ಹುಟ್ಟಿದವಳಲ್ವಾ ಅಂತ ಅವಳು ಏನೇ ಮಾಡಿದರೂ ಸಹಿಸ್ಕೊತಿರ್ತಾಳೆ. ಸತ್ಯ ಈ ಮನೆಗೆ ಬಂದು ಇಷ್ಟು ದಿನ ಆದರೂ ಯಾರ ಬಗ್ಗೆನೂ ಅವಳು ಕೇವಲವಾಗಿ ಮಾತಾಡಿದ್ದನ್ನು ನಾನು ನೋಡಲಿಲ್ಲ. ಆದರೆ ದಿವ್ಯಾ ದೇವಸ್ಥಾನದಲ್ಲಿ ಸಿಕ್ಕ ಒಂದೇ ಕ್ಷಣದಲ್ಲಿ ಸತ್ಯನ ಬಗ್ಗೆ ವಿಷಾಕಾರದ್ಲು. ತಾನು ಓಡಿ ಹೋಗಿ ಇವರಿಗೆಲ್ಲ ಎಷ್ಟು ನೋವು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಮುಜುಗರ ಕೂಡ ಅವಳಿಗಿರಲಿಲ್ಲ. ಬರೀ ನಾಟಕ. ಇದರಲ್ಲೇ ಗೊತ್ತಾಗತ್ತೆ ಅವಳೆಂಥವಳು ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ಈ ಮನೆಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಸತ್ಯಂಗೆ ಹೇಳಬೇಕು. ರೀ, ಏನಾಯ್ತು? ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ಶುರುವಾಯ್ತು. ಯಾಕೆ ಸಪ್ಪಗಿದ್ದೀರಿ? ಏನು ಊನ್ಬಿಡ, ಬೇರೆ ಮಾತೇ ಇಲ್ವಾ? ಯಾವಾಗಲೂ ಬರೋದು ಯಾಕೆ ಸಪ್ಪಗಿದ್ದೀರಿ, ಯಾಕೆ ಟೆನ್ಷನ್ ಆಗಿದ್ದೀರಿ, ಯಾಕೆ ಬೇಜಾರಾಗಿದ್ದೀರಿ? ನನ್ನ ಪಾಡಿಗೆ ನಾನು ಕೂತ್ಕೊಂಡಿದ್ದೀರಿ. ಏನೂ ಇಲ್ಲ ಅಂದಮೇಲೆ ಮತ್ತ್ಯಾಕೆ ನೀವು ಮೊದಲಿನ ಥರ ಇಲ್ಲ? ಓಹೋ, ನನಗೇನು ಆಗಿಲ್ಲ ಊರ್ಬಿಡ, ನಾನು ಮೊದಲ ಥರನೇ ಇದ್ದೀನಿ. ನೋಡು, ನೀನು ಪದೇ ಪದೇ ಈ ರೀತಿ ಬಂದು ಏನಾಯಿತು ಅಂತ ಕೇಳಿದ್ರೆ ನಿಜವಾಗ್ಲೂ ನನ್ನ ತಲೆ ಕೆಡುತ್ತೆ ಅಷ್ಟೇ. ನಿಜ ಹೇಳ್ತೀನಿ ರೀ, ನೀವು ಯಾಕೋ ಇತ್ತೀಚೆಗೆ ಮೊದಲಿನ ಥರ ಇಲ್ವೇ ಇಲ್ಲ. ನಾಕಲ್ಲ, ಮಾತಾಡಲ್ಲ, ಆಚೆ ಹೋಗೋಣ ಅಂತ ಅನ್ನಲ್ಲ. ಏನಾಗಿದೆ ನಿಮಗೆ? ಏನಾದರೂ ಕೇಳಿದ್ರೆ ಬೇಸರ ಮಾಡ್ಕೋತೀರಾ? ರೀ, ನಿಮ್ಮನ್ನೇ ಕೇಳ್ತಿರೋದು. ಕೇಳು, ಏನು ಕೇಳ್ಬೇಕು ಗೊತ್ತಿದೆ, ಕೇಳು.
ಅಲ್ಲ ಎಲ್ಲಿ ಕಳ್ದು ಹೋಗ್ಬಿಟ್ಟಿದ್ರಿ? ಸತ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಊರ್ಮಿಳ. ಓಹ್ ಅಷ್ಟೇನಾ? ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ನಾನು ಬೇರೆ ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸತ್ಯನ ಬಗ್ಗೆ ಯೋಚನೆ ಮಾಡಬೇಡಿ. ಅವಳಿಗೆ ಜ್ವರ ಸ್ವಲ್ಪ ಕಡಿಮೆ ಆಗಿದೆ. ನಾಳೆ ಹೊತ್ತಿಗೆ ಅವಳು ಸರಿ ಹೋಗ್ತಾಳೆ. ಹೌದಾ? ಒಳ್ಳೇದು ಒಳ್ಳೇದು ಅನ್ನಲ್ಲ. ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ ರೀ? ಅಕ್ಕನಿಗೆ ಸತ್ಯನ ಮೇಲಿರೋ ಅಸಹನೆ, ಕೋಪ ನಿಧಾನವಾಗಿ ಕಡಿಮೆ ಆಗ್ತಿದೆ. ಓ ನಾನು ಗಮನಿಸ್ತಾ ಇದ್ದೀನಿ ಊರ್ಮಿಳ. ಆ ಅತ್ತೆ ಸೊಸೆ ಇಬ್ಬರು ಒಂದಾಗ್ಬಿಟ್ರೆ ಈ ಮನೆಗೆ ಒಳ್ಳೇದು. ಹೌದು ರೀ. ಹಾಗಾದರೆ ನಮ್ಮಲ್ಲಿರೋ ಕಷ್ಟಗಳೆಲ್ಲ ಕಳೆದು ಹೋಗ್ಬಿಡತ್ತೆ. ಒಂದು ವೇಳೆ ನನ್ನ ವಿಷಯ ಏನಾದರೂ ಗೊತ್ತಾದರೆ ಈ ಮನೆ ರೀ ರೀ ಏನು ಊರ್ಮಿಳ? ನಾನು ಹೇಳಿದ್ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡೆ. ಒಂದು ನಿಮಿಷ ಇಲ್ಲೇ ಇರು, ಒಂದು ಇಂಪಾರ್ಟೆಂಟ್ ಕಾಲ್ ಅಟೆಂಡ್ ಮಾಡಿ ಬಂದ್ಬಿಡ್ತೀನಿ. ಅಲ್ಲ ರೀ, ಒಂದೆರಡು ನಿಮಿಷ ಮಾತಾಡೋಕ್ಕೂ ಟೈಮ್ ಇಲ್ವಾ? ಅಷ್ಟೊಂದು ಅರ್ಜೆಂಟ್ ಕಾಲ್ ಅದು. ಹಾಗೆ ಅನ್ಕೋ ಊರ್ಮಿಳ, ಹಾಗೆ ಅನ್ಕೋ. ಸತ್ಯ, ಅತ್ತೆ ಅತ್ತೆ ಒಂದು ನಿಮಿಷ. ಈ ಹುಡುಗಿ ತುಂಬಾನೇ ಬದಲಾಗಿದ್ದಾಳೆ. ಹುಷಾರಿಲ್ಲದೆ ಇದ್ರೂ ಮಾಂಗಲ್ಯಕ್ಕೆ ಕುಂಕುಮ ಹಚ್ಚೋದನ್ನು ಮರೀಲಿಲ್ಲ. ಇಂಥ ಸಂಸ್ಕಾರ ರೂಢಿಯಾಗಬೇಕು ಅಂದರೆ ಅವ್ರ ಮನಸ್ಸಲ್ಲಿ ನಿಜವಾದ ಶ್ರದ್ಧೆ ಇರಬೇಕು. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಏನಿಲ್ಲ ಅತ್ತೆ, ನೀವು ನನಗೆ ತೋರಿಸ್ತಾ ಇರೋ ಪ್ರೀತಿ, ಕಾಳಜಿ ನನಗೆ 10 ಪಟ್ಟು ಜಾಸ್ತಿ ಉತ್ಸಾಹ, ಚೈತನ್ಯ ಕೊಡ್ತಾ ಇದೆ. ಅಂದಹಾಗೆ ನೀವ್ಯಾಕೆ ಸಪ್ಪಗಿದ್ದೀರಾ? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಿ ಅತ್ತೆ. ನೋಡು ಹುಡುಗಿ, ಇಷ್ಟು ದಿವಸ ಈ ಮನೇಲಿ ಏನು ನಡೀತೋ ಅದೆಲ್ಲ ನಡೆದು ಹೋಗಿದೆ. ಈಗ ಈ ಮನೆಯಲ್ಲಿ ಎಲ್ಲ ಒಂದು ಹಂತಕ್ಕೆ ಬಂದು ನಿಂತಿದೆ. ಇನ್ನು ಮುಂದೆ ಈ ಮನೇಲಿ ಯಾವ ಸಮಸ್ಯೆನೂ ಆಗಬಾರ್ದು. ಅಂದರೆ ಇವಾಗ ನನ್ನ ಮಾತು ಇನ್ನೂ ಮುಗ್ದಿಲ್ಲ ಹುಡುಗಿ. ಮೊದಲು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊ. ಸರಿ ಅತ್ತೆ. ನಿನಗೆ ನಾನು ಈ ಮಾತು ಹೇಳಿದ್ರೆ ನಿನಗೆ ನೋವಾಗಬಹುದು. ಆದರೆ ನಮ್ಮ ಮನೆಗೆ ಒಳ್ಳೇದಾಗತ್ತೆ ಅಂದರೆ ಕೆಲವೊಂದು ನೋವುಗಳನ್ನು ನುಂಗಬೇಕಾಗತ್ತೆ. ಅತ್ತೆ, ನೀವು ಯಾವ ವಿಷಯ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಮನೆಗೆ ಒಳ್ಳೇದಾಗತ್ತೆ ಅನ್ನೋದಾದರೆ ನಾನು ಏನು ಮಾಡೋದಕ್ಕೆ ಬೇಕಾದರೂ ಸಿದ್ಧ ಇದ್ದೀನಿ. ಸರಿ, ಹಾಗಾದರೆ ನಿಮ್ಮ ಅಕ್ಕ ದಿವ್ಯಾ ಈ ಮನೆಗೆ ಯಾವತ್ತೂ ಕಾಲಿಡ್ಕೂಡ್ದು. ಅವಳು ನಮ್ಮ ಮನೆ ಒಳಗೆ ಕಾಲು ಹಿಡ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಯಾಕತ್ತೆ? ಅವಳೇನು ಮಾಡಿದ್ಲು? ಯಾಕೆ ಏನು ಅಂತ ಕೇಳಬೇಡ. ಈ ಮನೆಗೆ ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅನ್ನೋದನ್ನು ಯೋಚನೆ ಮಾಡೇನೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ.
ಹೊಸ ಸಮಸ್ಯೆಗಳು ಹುಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸರಿ ಸರಿ ಅತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಇದು ನಾನು ನಿನಗೆ ಕೊಡ್ತಾ ಇರೋ ಜವಾಬ್ದಾರಿ. ಯಾವತ್ತೂ ನಿಮ್ಮಕ್ಕ ದಿವ್ಯಾ ಕೋಟೆಯ ಮನೆ ಒಳಗಡೆ ಕಾಲಿಡಕೂಡ್ದು. ಅಲ್ಲ, ಸಡನ್ನಾಗಿ ಅತ್ತೆ ಯಾಕೆ ಹೀಗಂತ ಇದ್ದಾರೆ? ದಿವ್ಯಕ್ಕ ಬಂದರೆ ತಪ್ಪೇನು? ದಿವ್ಯಕ್ಕನಿಗೆ ಇದು ತಂಗಿ ಮನೆ. ಅವಳ ತಂಗಿ ಮನೆಗೆ ಅವಳು ಬರಬಾರ್ದ? ಅತ್ತೆ ಹೇಳ್ತಿದಾರಂದ್ರೆ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ಅತ್ತೆ ಮಾತನ್ನು ಪಾಲಿಸೋದು ನನ್ನ ಧರ್ಮ. ಈಗ ನನಗೆ ಅಕ್ಕ ಅನ್ನೋ ಮಮತೆಗಿಂತ ಅತ್ತೆ ಮಾತೆ ಹೆಚ್ಚು.